Guys, this is so good. Hey guys, welcome back to my channel. So guys, ಇವತ್ತಿನ vlog ಸ್ಪೆಷಲ್ ಏನು ಅಂದರೆ ನಾನು ಎಷ್ಟೊಂದು ದಿನ ಆದಮೇಲೆ ನನ್ನ ಚಾನಲಲ್ಲಿ ಒಂದು ಫುಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಇವಾಗೆಲ್ಲ ನಿಮ್ಮ ಬೆಂಗಳೂರು ವೆದರೆಲ್ಲ ಗೊತ್ತೇ ಇರುತ್ತೆ, ಎಲ್ಲ ಚಿಲ್ ಆಗಿರುತ್ತೆ. ಸೊ ಈ ಚಿಲ್ ವೆದರಲ್ಲಿ ಏನು ತಿನ್ನಬೇಕು ಅಂತ ಅನಿಸುತ್ತೆ ಹೇಳಿ? ಎಸ್, ಮಸಾಲೆ ಪೂರಿ ಮತ್ತು ಪಾನಿಪುರಿ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ? ಸೊ ಅದನ್ನು ತಿನ್ನೋಕ್ಕೆ ನಾನಿವತ್ತು ಶ್ರೀನಿವಾಸ ನಗರಕ್ಕೆ ಬಂದಿದ್ದೀನಿ. ಸೊ ನಾನಿವತ್ತು ಬಂದಿರೋ ಅಂಗಡಿ ಹೆಸರು ಬಂದು ವಾಸ್ವಿ ಚಾಟ್ಸ್ ಅಂತ. ಸೊ ಬನ್ನಿ ಒಳಗಡೆ ಹೋಗಿ ಏನೇನು ಸ್ಪೆಷಲ್ ಇದೆ ಇಲ್ಲಿ ಅಂತೆಲ್ಲ ನೋಡೋಣ. ಸೊ ಇವಾಗ ತಾನೇ ಅಂಗಡಿ ಪಕ್ಕ ಬಂದು ನಿಂತಿದ್ದೀವಿ. ಘಮ ಘಮ ಅಂತ ವಾಸನೆ ಬರ್ತದೆ, ಸಖತ್ ಟೆಂಪ್ಟಿಂಗ್ ಆಗಿದೆ. ನಾನು ಬಂದಿದ ತಕ್ಷಣ ಒಂದ್ಸತಿ ಎಲ್ಲ ಮೆನು ಎಲ್ಲ ನೋಡಿದೆ. ಯು ಕ್ಯಾನ್ ಸಿ ಹಿಯರ್. ಸೊ ಇದೆಲ್ಲ ಮೆನು ಇದೆ. ಒಂದ್ಸತಿ ಅಂಗಡಿ ಓನರ್ನೇ ಮಾತಾಡ್ಸೋಣ ತಿರ್ಗಾ. ಪಾನಿಪುರಿ, ಗ್ರೀನ್ ಮಸಾಲೆ ಪುರಿ ಅದು ನಂಗೆ ಸ್ಪೆಷಲ್ ಅಂತ ಅನಿಸ್ತು, ಅದ್ರ ಬಗ್ಗೆ ಎಲ್ಲ ಕೇಳೋಣ. ಆಮೇಲೆ ಸೇವ್ ಪುರಿ, ದಹಿ ಪುರಿ, ಫ್ಲೋಟಿಂಗ್ ಪಾನಿಪುರಿ, ಆಲೂ ಪುರಿ, ಮುರುಕು ಮಸಾಲೆ, ಬೇಲ್ಪುರಿ, ಬೋಟಿ ಮಸಾಲ, ದಹಿ ಸೇವ್ ಪುರಿ. ಸೊ ಇದೆಲ್ಲ ವೆರೈಟಿ ಇದೆ, ಬನ್ನಿ ಟ್ರೈ ಮಾಡೋಣ. ಸೊ ಈಗ ಫಸ್ಟ್ ನಾನು ಎಲ್ಲ ಬೇಸಿಕ್ ಎಲ್ಲ ಕಡೆ ಹೋಗಿದ ತಕ್ಷಣ ನಾವೇನು ಟ್ರೈ ಮಾಡ್ತೀವಿ ಮಸಾಲೆ ಪುರಿ. ಸೊ ಅದನ್ನೇ ಫಸ್ಟಿಗೆ ತೊಗೊಳ್ತಾ ಇದ್ದೀನಿ. ಮಸಾಲೆ ಪುರಿ ಆಗ್ತೀನಿ. ಸೊ ಗ್ಯಾಸ್ ಈಗ ಫಸ್ಟು ಮಸಾಲೆ ಪುರಿ ತೊಗೊಂಡು ಬಂದಿದ್ದೀನಿ. ಸೊ ಸಖತ್ ಟೆಂಪ್ಟಿಂಗ್ ಆಗಿ ಕಾಣ್ತಿದೆ, ಸಖತ್ ಘಮ ಘಮ ಅಂತೆಲ್ಲ ವಾಸನೆ ಬರ್ತಾ ಇದೆ. ನೋಡ್ತೀರಾ ಹಾಗೆ ಇಲ್ಲಿ ಸೇವ್ ಪುರಿ, ಟೊಮ್ಯಾಟೊ ಮತ್ತು ಪೀನಟ್ ಎಲ್ಲ ಹಾಕಿದ್ದಾರೆ. ಸೊ ಲೆಟ್ಸ್ ಟೇಸ್ಟ್ ಹೇಗಿದೆ. ಇಲ್ಲಿ ನೋಡಿದ್ರೆ ನೀವು ಗ್ರೀನ್ ಮಸಾಲ ಯೂಸ್ ಮಾಡಿದ್ದಾರೆ. ನನಗೆ ಗ್ರೀನ್ ಮಸಾಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇಲ್ಲಿ ಪೂರಿ ಎಲ್ಲ ಸಖತ್ ಕ್ರಿಸ್ಪಿ ಆಗಿದೆ, ಸಖತ್ ಟೇಸ್ಟಿ ಆಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗ ನೆಕ್ಸ್ಟ್ ಐಟಮ್ ನಾನು ಟ್ರೈ ಮಾಡ್ತಾ ಇರೋದು ದಹಿ ಪುರಿ. ನಾನು ಎಲ್ಲೋದ್ರೂ ಆಲ್ಮೋಸ್ಟ್ ಯಾವಾಗಲೂ ಟ್ರೈ ಮಾಡೋದು ಮಸಾಲೆ ಪುರಿ, ದಹಿ ಪುರಿ ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಸೊ ಟೇಸ್ಟ್ ಮಾಡೋಣ. ಇಲ್ಲಿ ನೋಡಿದ್ರೆ ಇದರಲ್ಲಿ ಆನಿಯನ್ನು, ಕ್ಯಾರೆಟ್ ಅದೆಲ್ಲ ತುರಿ ಮಾಡಿ ಹಾಕಿದ್ದಾರೆ. ದೆನ್ ಇಲ್ಲಿ ಮೊಸರು ಎಲ್ಲ ಇದೆ. ಯೂಶಲಾಗಿ ಹೇಗಿರುತ್ತೋ ದಹಿ ಪುರಿ ಹಾಗೆ ಇದೆ. ಟೇಸ್ಟಲ್ಲಿ ಹೇಗೆ ಡಿಫ್ರೆಂಟ್ ಇದೆ ಅಂತ ನೋಡೋಣ. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟೇಸ್ಟು. ಸ್ವೀಟ್ ಮತ್ತು ಖಾರ ಎಲ್ಲ ಮಿಕ್ಸರ್ ಆಗಿ ಸಕ್ಕತ್ತಾಗಿದೆ. ನನಗೆ ಯಾವ ಚಾಟಿಲಾದರೂ ಮೊಸರು ಹಾಕಿದ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನನಗೆ ಈಗಷ್ಟೇ ಗೊತ್ತಾಗಿದ್ದು ಏನು ಅಂದರೆ, ಇದು ನಾರ್ಮಲ್ ಯಾವಾಗ ಎಲ್ಲ ಅಂಗಡಿಲೂ ಕೊಡ್ತಾರಲ್ಲ ಆ ಪುರಿ ಅಲ್ಲ. ಸೊ ಇಟ್ಸ್ ಎ ಡಿಫ್ರೆಂಟ್ ಬಂಗಾರಪೇಟೆ ಪುರಿ ಅಂತ ಇವ್ರು ಕೊಡೋದು, ನಾರ್ಮಲ್ ಪುರಿ ಅದಲ್ಲ. ಸೊ ಅದಕ್ಕಾಗಿ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಅಂತ ನಂಗೆ ಗೊತ್ತಾಯಿತು. ಸೊ ಇದನ್ನು ಒಂದ್ಸತಿ ಹಾಗೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕ್ರಿಸ್ಪಿ ಆಗಿದೆ, ಎಲ್ಲ ನಾರ್ಮಲ್ ಪುರಿ ಥರ ಇಲ್ಲ, ಸಮಥಿಂಗ್ ಡಿಫ್ರೆಂಟ್ ಇದೆ. ಸೊ ಗೈಸ್, ಈಗ ನೆಕ್ಸ್ಟ್ ಐಟಮ್ ನಾನು ಟ್ರೈ ಮಾಡ್ತಾ ಇರೋದು ಫ್ಲೋಟಿಂಗ್ ಪಾನಿಪುರಿ. ಹೆಸರೇ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಫ್ಲೋಟಿಂಗ್ ಪಾನಿಪುರಿ. ಸೊ ಟ್ರೈ ಮಾಡೋಣ ಹೇಗಿದೆ ಅಂತ. ಫ್ಲೋಟಿಂಗ್ ಅಂತ ಹೆಸರು ತಕ್ಕಾಗೆ ಇಲ್ಲಿ ಪಾನಿ ಎಲ್ಲ ಫ್ಲೋಟ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಸ್ಪೆಷಲ್ ಏನು ಅಂದರೆ, ಇವರು ನಾರ್ಮಲ್ ಪಾನಿ ಯೂಸ್ ಮಾಡ್ತಿಲ್ಲ, ಇಲ್ಲಿ ಬಂದು ಪುದೀನಾ ಮತ್ತು ಕೊತ್ತಂಬರಿ ಎರಡು ಮಿಕ್ಸ್ ಮಾಡಿರೋಂಥ ಪಾನಿ ಇದು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಲೆಟ್ಸ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಗೈಸ್, ದಿಸ್ ಇಸ್ ಸೋ ಗುಡ್. ಪಾನಿ ಟೇಸ್ಟು ಸಕ್ಕತ್ತಾಗಿದೆ, ಖಾರವಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಸ್ಪೆಷಲಿ ಈ ವೆದರ್ಗಂತೂ ಸಕ್ಕತ್ತಾಗಿರುತ್ತೆ. ನನಗಂತೂ ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾರ್ಮಲ್ ಪಾನಿಪುರಿಗಿಂತ ಸಖತ್ ಡಿಫ್ರೆಂಟ್ ಆಗಿದೆ. ಈಗ ನೆಕ್ಸ್ಟ್ ನಾನಿಲ್ಲಿ ಬೋಟಿ ಮಸಾಲ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಇದನ್ನ ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆಲ್ರೆಡಿ ಹೊಟ್ಟೆ ತುಂಬ ಹೋಗಿತ್ತು, ಬಟ್ ಸ್ಟಿಲ್ ಇದು ನೋಡಿದ ತಕ್ಷಣ ಟೆಂಪ್ಟ್ ಆಗ್ತಾ ಇದೆ. ನಂಗೆ ಆ್ಯಕ್ಚುಲಿ ಬೋಟಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಮನೇಲಿ ಇರ್ಬೇಕಾದ್ರೆ ಯಾವಾಗಲೂ ತರ್ಕೊಂಡು ತಿಂತಾ ಇರ್ತೀನಿ. ಆ್ಯಂಡ್ ಇಲ್ಲಿ ನೋಡಿದ ತಕ್ಷಣ ಫಸ್ಟ್ ಫುಲ್ ಸೇವೆಲ್ಲ ಹಾಕಿದ್ದಾರೆ. ದೆನ್ ಆನಿಯನ್ನು, ಗ್ರೀನ್ ಚಟ್ನಿ, ತಿರ್ಗಾ ಅದ್ರ ಮೇಲೆ ಮಸಾಲೆ ಎಲ್ಲ ಹಾಕಿದ್ರು. ಸೊ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಿ ಕಾಣ್ತಾ ಇದೆ. ಫಸ್ಟ್ ತಿನ್ನೋಣ.
ಇದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ನಾನು 4 ಡಿಶ್ ಟ್ರೈ ಮಾಡಿದ್ರಲ್ಲಿ ಇದು ತುಂಬ ಇಷ್ಟ ಆಯಿತು ನನಗೆ. ಇದು ಅಷ್ಟೇ. ಆ್ಯಂಡ್ ದಹಿ ಪೂರಿನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಯ್ ಆಂಟಿ, ನಿಮ್ಮ ಹೆಸರು? ಇಂಡಸ್ಟ್ರಿ. ಸೊ ಇಲ್ಲಿ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದಾ? ಇಲ್ಲ, ಸೆಕೆಂಡ್ ಟೈಮು. ಓಕೆ, ಇವಾಗ ಈ ಟೇಸ್ಟ್ ಹೇಗೆ ಅನಿಸ್ತು ನಿಮಗೆ? ನೀವೇನು ತೊಗೊಂಡಿರೋದು ಫಸ್ಟು? ಇದು ಮುರುಕ್ ಮಸಾಲ. ಓಕೆ, ಹೇಗಿದೆ ಟೇಸ್ಟು? ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನೀವಿನ್ನ ಟೇಸ್ಟ್ ಮಾಡಿಲ್ವಾ? ಇವಾಗ ಜಸ್ಟ್ ಓಕೆ, ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಮುರುಕು ಸಾಫ್ಟ್ ಆಗಿ ಚೆನ್ನಾಗಿದೆ. ಹೌದಾ? ತುಂಬ ಚೆನ್ನಾಗಿದೆ ಅಲ್ಲ? ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು ಆಂಟಿ. ಆ್ಯಂಡ್ ಗೈಸ್, ಈಗ ನೆಕ್ಸ್ಟ್ ಚಾಟ್ ನಾನು ಟ್ರೈ ಮಾಡ್ತಿರೋದು ಬಂದು ಸೇವ್ ಪುರಿ. ಅವಾಗಿಂದ ಹೊಟ್ಟೆ ತುಂಬಿತು ಅಂತ ಹೇಳ್ತಾನೆ ಇದ್ದೀನಿ, ಬಟ್ ಸ್ಟಿಲ್ ತಿಂತಾನೆ ಇದ್ದೀನಿ. ಅಷ್ಟು ಚೆನ್ನಾಗಿದೆ ಅಂತ ಟೇಸ್ಟಲ್ಲಿ. ಸೊ ಇದನ್ನು ಕೂಡ ಟೇಸ್ಟ್ ಮಾಡೋಣ. ಇಲ್ಲಿ ನೋಡಿದ ತಕ್ಷಣ ಎಲ್ಲ ಫುಲ್ ಪೀನಟ್, ಟೊಮ್ಯಾಟೊ, ಸೇವ್ ಫುಲ್ ಹಾಕಿದ್ದಾರೆ. ಸಖತ್ ಕ್ರಿಸ್ಪಿಯಾಗಿರುತ್ತೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ. ಸೊ ಟೇಸ್ಟ್ ಮಾಡೋಣ. ಸೊ ಬಿಸಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರೆಸೆಂಟೇಷನ್ ಅಷ್ಟೇ ತುಂಬ ನೀಟಾಗಿ ಮಾಡಿದ್ದಾರೆ. ಸಖತ್ ಹೈಜೀನ್ ಆಗೂ ಇದೆ ಕೂಡ. ಇಲ್ಲಿ ಟೇಸ್ಟ್ ಎಲ್ಲದೂ ಹೇಗಿತ್ತು ಅದೇ ಥರ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಗೈಸ್, ದ ಫೈನಲ್ ಟಚ್. ಈಗ ಪಾನಿ ಜೊತೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ತುಂಬಿದೆ. ಸೊ ಪಾನಿನೂ ಒಂದ್ಸತಿ ಟೇಸ್ಟ್ ಮಾಡಬೇಡ. ಆವಾಗಲೇ ನಾನು ಹೇಳಿದ್ದೆ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಪಾನಿ ಮಾಡ್ತಾರೆ ಅಂತ. ಸೊ ಅದನ್ನು ಈಗ ಇನ್ನೊಂದ್ಸತಿ ಟೇಸ್ಟ್ ಮಾಡಿ. ಹಾಯ್ ಅಂಕಲ್. ಹಾಯ್ ಮಾ. ನಿಮ್ಮ ಹೆಸರು? ಚಲ್ಪತಿ ಅಂತ. ಸೊ ಈ ಅಂಗಡಿ ಎಷ್ಟು ದಿನಗಳಿಂದ ಇದೆ? 3 months ಇಂದ ಓಪನ್ ಮಾಡಿದ್ವಿ. 3 months ಇಂದ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಆ್ಯಂಡ್ ಟೈಮಿಂಗ್ಸ್ ಏನು ಈ ಶಾಪ್? 4 o'clock ಇಂದ 9:30 ವರೆಗೂ. ಓಕೆ, ಇಲ್ಲಿ ಏನೇನು ಸ್ಪೆಷಲ್? ಜನರಿಗೆ ಯಾವ್ದು ಇಷ್ಟ ಆಗುತ್ತೆ? ನಮ್ಮ ಸ್ಪೆಷಲ್ ಪಾನಿಪುರಿ, ಮಸಾಲ ಪುರಿನೇ. ಗ್ರೀನ್ ಮಸಾಲ ಪುರಿ ನಾವು ಮಾಡೋದು, ಚಿಕ್ಕಮಂಗ್ಳೂರು ಸ್ಪೆಷಲ್. ಓಕೆ. ಆಮೇಲೆ ಇದು ಬಂದು ಪೂರಿ ಬಂದು ನಾವು ರವೆ ಪೂರಿ ಯೂಸ್ ಮಾಡ್ತೀವಿ, ಬಂಗಾರಪೇಟೆ ಪೂರಿ ಯೂಸ್ ಮಾಡ್ತೀವಿ. ಆಮೇಲೆ ಸೇವ್ ಪುರಿ ಸಿಗುತ್ತೆ ನಮ್ಮ ಹತ್ರ. ಮತ್ತು ಫ್ಲೋಟಿಂಗ್ ಪಾನಿ ಸಿಗುತ್ತೆ, ಆಲೂ ಪುರಿ ಸಿಗುತ್ತೆ, ಮುರುಕ್ ಮಸಾಲ ಸಿಗುತ್ತೆ, ಬೇಲ್ಪುರಿ, ಮತ್ತು ಬೋಟಿ ಮಸಾಲ, ದಹಿ ಸೇವ್ ಪುರಿ ಸಿಗುತ್ತೆ. ಇಲ್ಲಿ ಸ್ಪೆಷಲ್ ಏನು? ಇಲ್ಲಿ ಸ್ಪೆಷಲ್ ಮಸಾಲೆ ನಮ್ಮ ಸ್ಪೆಷಲ್ ಗ್ರೀನ್ ಮಸಾಲೆ. ಪಾನಿ ಬಂದು ಪುದೀನ ಪಾನಿ ಯೂಸ್ ಮಾಡ್ತೀವಿ. ಪುದೀನ ಫ್ಲೇವರ್, ಪುದೀನ ಕೊತ್ತಂಬರಿ ಪಾನಿ, ಈ ಥರ. ಓಕೆ. ಇಲ್ಲಿ ಇದು ಪುರಿ ಬಂದು ಬಂಗಾರಪೇಟೆದು. ಬಂಗಾರಪೇಟೆ ಪುರಿ, ರವೆ ಪುರಿ ಫುಲ್ ಕ್ರಿಸ್ಪಿ ಇರುತ್ತೆ. ರವೆದು? ರವೆ ಪುರಿ ಫುಲ್ ಕ್ರಿಸ್ಪಿ ಬರುತ್ತೆ. ಓಕೆ. ಇಲ್ಲಿ ಲೊಕೇಶನ್ ಕರೆಕ್ಟ್ ಆಗಿ ನಮ್ಮ ವ್ಯೂವರ್ಸ್ ಬರಕ್ಕೆ ಈಸಿ ಆಗುತ್ತೆ. ಲೊಕೇಶನ್ ಬಂದು ಬೆಟರ್ ಭೋಜನ ಆಪೋಸಿಟ್, RVD ಕಾಲೇಜ್ ಪಕ್ಕ. RVD ಕಾಲೇಜ್ ಪಕ್ಕ. ಸೊ ಗೈಸ್, ನಿಮ್ಗೆಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ್ಯಂಡ್ ಲೊಕೇಶನ್ ಪ್ರಾಪರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಶ್ರೀನಿವಾಸ್ ನಗರ್ ಇರೋದು. ಸೊ ಪ್ರಾಪರ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಹಾಕಿರ್ತೀನಿ. ಇನ್ನೇನಾದ್ರು ಡೌಟ್ಸ್ ಇದೆ, ಯು ಕ್ಯಾನ್ ಆಲ್ವೇಸ್ ಕಮೆಂಟ್ ಅಲ್ವಾ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಯಾ, ದಟ್ಸ್ ಫಾರ್ ಟುಡೇ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ನಾಟ್ ಫರ್ಗೆಟ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬಾಯ್.